ನಮಸ್ಕಾರ, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನಾನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ ಒತ್ತಿ. ನಾನು ಇನ್ನು ಮುಂದೆ ಹಾಕೋ ಹೋಮ್ ರೆಮಿಡೀಸ್ ಆಗಲಿ ಯಾವುದೇ ವೀಡಿಯೋಸು ನಿಮ್ಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಇವತ್ತು ನಾನು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಕೋಲ್ಡು ಕಫ ಎಲ್ಲ ಆದ್ರಾಗಿನ ಈ ಹೋಮ್ ರೆಮಿಡಿನ ಯೂಸ್ ಮಾಡಿದ್ರಾಗಿನ ಬೆಸ್ಟು. ಬೇಗ ಹೋಮ್ ರೆಮಿಡಿನ ಯೂಸ್ ಮಾಡ್ಕೊಂಡು ಕಫ ಮತ್ತು ಕೋಲ್ಡು ಕೆಮ್ಮುನ ಕಡಿಮೆ ಮಾಡ್ಕೊಬೋದು. ಚಿಕ್ಕ ಮಕ್ಕಳು ಕಫ ಕೋಲ್ಡು ಕೆಮ್ಮು ಅದ್ರಾಗಿನ ಜಾಸ್ತಿ ಬಾಧೆ ಇದೆ ನೋಡ್ಕೊಳೋದು. ಸೊ ಅದಕ್ಕೆ ಈ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಕಾಯೋಕ್ಕೆ ಇಟ್ಬಿಟ್ಟು, ಆಮೇಲೆ ಅದಕ್ಕೆ ಒಂದು 6 ತುಳಸಿ ಮತ್ತು 6 ಕರ್ಪೂರನ ತಗೊಂಡಿದ್ದೀನಿ. ಹಸಿರು ಕರ್ಪೂರ ಏನೋ ಅಂತಾರೆ, ಅದು ಯೂಸ್ ಮಾಡ್ಬೋದು. ಇನ್ನು ನಾನು ತೋರಿಸಿರೋ ಕರ್ಪೂರನೂ ಯೂಸ್ ಮಾಡ್ಬೋದು. ಕರ್ಪೂರನ ಬಿಸಿ ಎಣ್ಣೆಗೆ ಪುಡಿ ಮಾಡಿಬಿಟ್ಟು ಹಾಕ್ಬಿಟ್ಟು, ಆಮೇಲೆ ತುಳಸಿ ಎಲ್ಲ ಕರ್ಪೂರನ ಹಾಕ್ಬಿಡಿ. ಆಮೇಲೆ ತುಳಸಿನ ಎತ್ಕೊಂಡ್ಬಿಟ್ಟು ತುಳಸಿನ ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು, ಆಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಡಿ. ಕೆಂಪು ಬ್ರೌನಿಷ್ ಆಗಬೇಕು, ತುಳಸಿ ದಳಗಳೆಲ್ಲ ಬ್ರೌನಿಷ್ ಕಲರ್ ಇರಬೇಕು. ಅಲ್ಲಿವರೆಗೂ ಕಾಯಿಸಿ ಆಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಸ್ಟೋರ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ಉಗುರು ಬೆಚ್ಚ ಇದ್ದಂಗೆ ಮಕ್ಕಳಿಗೆ ಕಾಯಿಸ್ಬಿಡಿ. ಅವಾಗ ಬೇಗ ಮೇಲಾಗುತ್ತೆ. ತಲೆ ಮೇಲೆ, ಮೂಗು ಮೇಲೆ, ಆಮೇಲೆ ಕುತ್ತಿಗೆ ಹತ್ರ, ಎದೆ ಮೇಲೆ ಎಲ್ಲ ಹಚ್ಬಿಡಿ. ಬೆನ್ನ ಮೇಲೆ ಹಚ್ಬಿಡಿ, ಕೈ ಕಾಲ ಮೇಲೂ ಹಚ್ಬೋದು. ಈ ಆಯಿಲ್ನ ಒಂದ್ಸರಿ ಬಿಸಿ ಮಾಡಿದ್ಮೇಲೆ ಮಿಕ್ತು ಅಂದ್ರಾಗೇನ ಸ್ಟೋರ್ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಇಟ್ಕೊಂಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾನ ಕೋಲ್ಡ್ ಬಂದ್ರಾಗೇನೆ ಯೂಸ್ ಮಾಡ್ಕೊಬೋದು. ಥ್ಯಾಂಕ್ ಯು.